ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಜೂನ್ 6ರ ಒಳಗಡೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಾಗುವುದು. ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದ 187 ಕೋಟಿ ರೂಪಾಯಿಗಳು ಲೂಟಿ ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದಕ್ಕಾಗಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಸಚಿವರು ಇಲಾಖೆ ಹಣವನ್ನು ದೋಚುವಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಬಲಿಯಾದ ಪಿ. ಚಂದ್ರಶೇಖರ್ ಅವರ ಮರಣಪೂರ್ವ ಹೇಳಿಕೆಯಲ್ಲಿ ಹಸ್ತಾಕ್ಷರದಿಂದ ಬರೆದಿರುವುದು ಜಗಜ್ಜಾಹೀರಾಗಿದೆ. ಭ್ರಷ್ಟಾಚಾರದಲ್ಲಿ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿರುವಂಥ ಶ್ರೀಯುತ ಬಿ. ನಾಗೇಂದ್ರ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಲು ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಈ ಪ್ರಕರಣದಲ್ಲಿ ಸಚಿವರೇ ನೇರವಾಗಿ ಭಾಗಿಯಾಗಿರುವುದರಿಂದ ಸರ್ಕಾರ ಇದನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇರುವುದರಿಂದ ಪ್ರಕರಣದ ತನಿಖೆಯನ್ನು ಕೂಡಲೇ CBIಗೆ ವಹಿಸಬೇಕು. ಸರ್ಕಾರ ನಾಗೇಂದ್ರ ಅವರನ್ನು ವಜಾಗೊಳಿಸುವುದಕ್ಕಾಗಿ ಜೂನ್ 6ನೇ ತಾರೀಕು ಅಂತಿಮ ಗಡುವು ಆಗಿರುತ್ತದೆ. ಜೂನ್ 6ರ ಒಳಗಡೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸಚಿವರನ್ನು ಸಂಪುಟದಿಂದ ಕೈ ಬಿಡದಿದ್ದಲ್ಲಿ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನು BJP ಕೈಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರಿಗಳ ರಕ್ಷಣೆ ನಿಂತಿರುವ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಗೆ ಇಳಿಯುತ್ತದೆ. ಅದಕ್ಕೆ ನಾವು ನಿಮಗೆ ಗೊತ್ತಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅನೇಕ ಸುಳ್ಳು ಆರೋಪಗಳು ಮಾಡಿ ಪ್ರಚಾರ ತಗೊಂಡ್ರು ಕಾಂಗ್ರೆಸ್ ಸರ್ಕಾರ. ಇವತ್ತು ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇವತ್ತು SC/ST ಇವತ್ತು ನಮ್ಮ ST ಜನಾಂಗದ ದುಡ್ಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇದು ನಮಗನ್ನಿಸ್ತದೆ ದಿಸ್ ಇಸ್ ಓನ್ಲಿ ಟಿಪ್ ಆಫ್ ಐಸ್ಬರ್ಗ್. ಇನ್ನಂತೂ ಭಾಳಷ್ಟು ಪ್ರಕರಣಗಳಿರ್ಬೇಕು. ಇವತ್ತು ಒಬ್ಬನು ಸುಸೈಡ್ ಮಾಡ್ಕೊಂಡಿದ ಮೇಲೆ ಈ ಪ್ರಕರಣ ಹೊರಗೆ ಬಂದಿದೆ. ಅದಕ್ಕೆ ಈ ಸರ್ಕಾರ ಕೂಡಲೇ ನಾಗೇಂದ್ರವನ್ನು ವಜಾಗೊಳಿಸಲಿಕ್ಕೆ ನಮ್ಮದು ವಿನಂತಿ ಇದೆ ಅಷ್ಟೇ. ಅದೇ 40% ಸರ್ಕಾರ ಅಂತ ಹೇಳಿ ಸುಳ್ಳು ಹೇಳಿ ಜನರಿಗೆ ಏನಂತಾರೆ, ಒಂದು ಸುಳ್ಳು 100 ಸಲ ಹೇಳಿ ಅದನ್ನು ಕರೆ ಮಾಡಿ ಪ್ರಯತ್ನ ಮಾಡಿ ಅವರು ಸಕ್ಸಸ್ನೂ ಆಗಿದ್ದಾರೆ. ಇವತ್ತು ಅವರು ಪೂರ್ತಿ ಎಲ್ಲ ರೆಕಾರ್ಡ್ ಇದೆ, ಎಲ್ಲ ಇದೆ. ಆದರೂ ಕೂಡ ಇನ್ನೂವರೆಗೆ ಕೂಡಲೇ ನಾಗೇಂದ್ರ ತಾವೇ ರಿಸೈನ್ ಮಾಡಬೇಕಾಗಿತ್ತು, ಯಾರು ಹೇಳೋದು ಬೇಕಾಗಿದ್ದಿಲ್ಲ. ಆಮೇಲೆ ಹೆಂಗೆ ನಮ್ಮ ಈಶ್ವರಪ್ಪ ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಮಾಡಿದರು. ಈಶ್ವರಪ್ಪ ಅವ್ರ ತನಿಖೆ ಆಯಿತು, ಅವ್ರು ಕ್ಲೀನ್ ಚಿಟ್ ಕೊಟ್ಟರು. ಕಾಂಗ್ರೆಸ್ದವರು ಒತ್ತಾಯ ಮಾಡಿದರು, ಯಾಕೆ ಅವರಿಗೆ ಅವ್ರ ಮಾನದಂಡ ಅವರೇ ಯಾಕೆ ಪಾಲಿಸ್ತಾ ಇಲ್ಲ? ಅವ್ರ ಮಾನದಂಡ ಅವ್ರು ಪಾಲಿಸ್ಬೇಕು. ಇವತ್ತು ದೀನ ದಲಿತರ ಇವತ್ತು ಫಂಡನ್ನು ಮಿಸ್ಯೂಸ್ ಮಾಡ್ತಾರೆ ಅನ್ನೋದು ಇದರಿಂದ ಘೋರ ಅಪರಾಧ ಯಾವುದೂ ಇಲ್ಲ ಅಂತ ಹೇಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.